ದಿನಾಂಕ 11 ಡಿಸೆಂಬರ್ 2025 ಮರುಸಿಂಚನ ತರಬೇತಿಯು ಶ್ರೀಮತಿ ಅನ್ನಪೂರ್ಣ ಶಿಕ್ಷಕರು GHPS ಹಂದನಹಳ್ಳಿ ಇವರಿಂದ ಧ್ಯಾನ ಹಾಗೂ ಪ್ರಾರ್ಥನೆಯ ಮೂಲಕ ಆರಂಭವಾಯಿತು. ನಂತರ ಮುಂದುವರೆದ ಭಾಗವಾಗಿ ಶ್ರೀ ಬಸವರಾಜು ಶಿಕ್ಷಕರು GHPS ರಂಗನಾಥ ಬಡಾವಣೆ ಇವರು ಚಿಂತನೆಯನ್ನು ನಡೆಸಿಕೊಟ್ಟರು. ಕರವಡದವರ ದೆವ್ವ ಬಿಟ್ಕೊಂಡಿರ್ತದಲ್ಲ ಅವನ್ನ ಉಳಿಸಬಹುದು. ಸಿರಿಗರ ಹೊಡೆದವರನ್ನು ಉಳಿಸಲಾಗುವುದು ನೋಡಿ. ಸಿರಿ ಅನ್ನುವ ಸಂಪತ್ತಿನಿಂದ ಕೂಡಿದಂತ ವ್ಯಕ್ತಿಗಳು. ಮುಂದುವರೆದ ಪುಸ್ತಕ ಪರಿಚಯದ ಭಾಗವಾಗಿ ಶ್ರೀಮತಿ ಮಂಜುಳಾ ಶಿಕ್ಷಕರು ಕರಿಗೌಡರ ಬೀದಿ ಇವರು ರಂಜನಿ ರಾಧವನ್ ರವರ ಕತೆ ಡಬ್ಬಿ ಎಂಬ ಪುಸ್ತಕವನ್ನು ಪರಿಚಯ ಮಾಡಿಕೊಟ್ಟರು. ನಂತರ ಹಿಂದಿನ ದಿನದ ವರದಿಯ ಭಾಗವಾಗಿ ಡಿಜಿಟಲ್ ಮಾದರಿಯಲ್ಲಿ ವರದಿಯನ್ನು ಪ್ರದರ್ಶಿಸಲಾಯಿತು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಮುಂದುವರೆದು ಸುಗಮಕಾರರಾದ ಶ್ರೀ ಶಿವಪ್ಪ ಸರ್ ರವರು ತರಬೇತುದಾರರಿಂದ ಚಟುವಟಿಕೆಯನ್ನು ಮಾಡಿಸಿ ಎಲ್ಲರ ಮುಖಗಳಲ್ಲಿ ನಗು ತರಿಸಿದರು. ನಂತರ ಶ್ರೀ ಶಿವಪ್ಪ ಸರ್ ರವರು ಮರುಸಿಂಚನ ತರಬೇತಿಯ ಪ್ರಮುಖ ಭಾಗವಾದ ಕನ್ನಡ, ಇಂಗ್ಲಿಷ್, ಸಮಾಜ ವಿಜ್ಞಾನ, ಗಣಿತ ಹಾಗೂ ವಿಜ್ಞಾನದ 6 ರಿಂದ 8ನೇ ತರಗತಿ ವಿಷಯಗಳಿಗೆ ಮರುಸಿಂಚನದ ಅಗತ್ಯತೆ ಹಾಗೂ ಉದ್ದೇಶಗಳ ಬಗ್ಗೆ ತಿಳಿಸಿಕೊಟ್ಟರು. ಕಲಿಕೆಯನ್ನು ಮೂಲಭೂತ ಒಂದು ಗುಣಾದಿ ಸಾಮರ್ಥ್ಯಗಳನ್ನ ಕಲಿತನೆ ಅಂತಕ್ಕಂಥದ್ದು ಕಂಡು 40% ಚಹಾ ವಿರಾಮದ ನಂತರ ಶ್ರೀ ಶಿವಪ್ಪ ಸರ್ ರವರು ಕನ್ನಡ ವಿಷಯದ ಮರು ಸಿಂಚನದ ಭಾಗವಾಗಿ ಚಟುವಟಿಕೆಯ ಮೂಲಕ ಕನ್ನಡ ವ್ಯಾಕರಣದ ಸಮಾಸಗಳನ್ನು ಮಕ್ಕಳಿಗೆ ಅರ್ಥೈಸುವ ಸರಳ ವಿಧಾನಗಳನ್ನು ತಿಳಿಸಿಕೊಟ್ಟರು. ಮುಂದುವರಿದು ಶ್ರೀ ಶಿವಪ್ಪ ಸರ್ ರವರು ಕನ್ನಡ ವ್ಯಾಕರಣದ ಅಲಂಕಾರಗಳನ್ನು ಚಿತ್ರಗೀತೆಯ ಸಾಹಿತ್ಯದ ಮೂಲಕ ತಿಳಿಸಿದರು. ನಂತರ ಶ್ರೀ ರಾಘವೇಂದ್ರ GHPS ಕುಟ್ಟುವಾಡಿ ರವರು ಕನ್ನಡ ವ್ಯಾಕರಣದ ಸಂಧಿಗಳನ್ನು ತಿಳಿಸಿಕೊಟ್ಟರು. ಎರಡನೇ ಅಧಿವೇಶನದಲ್ಲಿ ಶ್ರೀಮತಿ ಸುಷ್ಮಾ ಮೇಡಂ BRP ರವರು ಮರುಸಿಂಚನದ ಇಂಗ್ಲಿಷ್ ಭಾಗವಾಗಿ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಸುಲಭವಾಗಿ ಇಂಗ್ಲಿಷ್ ಬೋಧನೆಯ ವಿಧಾನಗಳನ್ನು ತಿಳಿಸಿಕೊಟ್ಟರು. ನಂತರ ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಮಹದೇವ್ ಸರ್ ರವರು ತರಬೇತಿಯ ಕುರಿತು ಅಭಿಪ್ರಾಯಗಳನ್ನು ಹಂಚಿಕೊಂಡು ಶುಭ ಹಾರೈಸಿದರು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಊಟದ ವಿರಾಮದ ನಂತರ ಶ್ರೀ ಮಂಜುಳಾ ಮೇಡಂ ರವರು ಚಟುವಟಿಕೆಯನ್ನು ಮಾಡಿಸಿ ಎಲ್ಲರ ಮುಖದಲ್ಲಿ ನಗು ತರಿಸಿದರು. ನಂತರ ಶ್ರೀಮತಿ ಅನಿತಾ ಮೇಡಂ CRP ರವರು ಸಮಾಜ ವಿಜ್ಞಾನದ ಮರುಸಿಂಚನ ಬೋಧನಾ ವಿಧಾನಗಳನ್ನು ತಿಳಿಸಿದರು. ಸಮಾಜ ವಿಜ್ಞಾನದ ಮುಂದುವರಿದ ಭಾಗವಾಗಿ ಶ್ರೀ ಹರೀಶ್ ಸರ್ CRP ಇವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಪಾಠದ ಬೋಧನಾ ಕೌಶಲ್ಯಗಳನ್ನು ತಿಳಿಸಿಕೊಟ್ಟರು. ಇಲ್ಲಿಗೆ 4ನೇ ದಿನದ ತರಬೇತಿ ಪೂರ್ಣವಾಯಿತು. ಧನ್ಯವಾದಗಳು.